ಶ್ರೀಮುರಳಿ ಅವರ ತಲೆ ಹೆಗಲ ಮೇಲೆ ಇರುತ್ತೆ ಯಾವತ್ತೂ. ತೀರಾ ಮೆರೆದಿದ್ದಾಗ್ಲಿ, ಕಾಂಟ್ರವರ್ಸಿಗಳು ಮಾಡ್ಕೊಳ್ಳೋದಾಗ್ಲಿ, ಹಾರಾಡೋದಾಗ್ಲಿ, ಇದು ಯಾವುದೂ ಇಲ್ಲ. ಒಂಥರ ಸೈಲೆಂಟ್ ಬೈ ನೇಚರ್. ಹಾಗೇನಾ ಶ್ರೀಮುರಳಿ? ಈ ಎಲ್ಲ ನೋಡ್ಬಿಡಿದೀನಿ ಈ ಎಲ್ಲ ನೋಡ್ಬಿಡಿದ್. ನಾನು ನಿಮ್ಗೆ ಹೇಳಿದ್ನಲ್ಲ, ನಾನು 21-23 ಹೀರೋ ಆದವ್ನು. ನನಗೆ ನನ್ನ ಸಿನಿಮಾಗಳು ಅವಾಗ ಕೆಲವು ಸಿನಿಮಾಗಳು ಫ್ಲಾಪ್ ಆದಾಗ್ಲೂ ಯಾಕೆ ಫ್ಲಾಪ್ ಆಗಿದೆಯೋ ಅದು ಫ್ಲಾಪ್ ಆಗಿತ್ತು ಅಂತಾನೂ ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ 20s ಒಂಥರ ಇರ್ತೀವಿ ನಾವು. ನನಗೆ ಚೆನ್ನಾಗಿ ನನ್ನ ಗ್ರಾಫ್ ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ನಾನು 20s ಹೇಗಿದ್ದೆ ಅನ್ನೋದು, 30s ಹೇಗಿದ್ದೆ ಅನ್ನೋ ಗ್ರಾಫ್ ನನಗೆ ಬಹಳ ನೆನಪಿದೆ. ಈಗ 40s ಬಂದ್ಬಿಟ್ಟಿದೀನಿ. ಎಲ್ಲ ನೋಡಿದೀವಿ. ನೋಡಿನೂ ಮತ್ತೆ ನಾವು ಬೇರೆ ರೀತಿ ನಡವಳಿಕೆ ಆಗ್ಲಿ ಮತ್ತೊಂದಾಗ್ಲಿ ಜನರೇಷನ್ ಏನ್ ಹೇಳ್ತಿದ್ದೀನಿ ರಮಾಕಾಂತ್ ಅವ್ರೆ, ನನ್ನ ನಂಬಿರೋರು ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ, ನನ್ನ ಇಷ್ಟಪಡೋರು ನಾನು ಏನ್ ಹೇಳ್ತಾ ಇದ್ದೀನಿ. ಏನೂ ಮಾಡಕ್ ಆಗಲ್ಲ. ನನ್ನ ಯಾಕ್ರೋ ನೋಡ್ತೀರಾ, ನಂತರ ನೀವ್ ಯಾಕ್ರೋ ಇರ್ತೀರ ನಾನು ಹೇಳಕ್ಕಾಗುತ್ತ ಅವ್ರಿಗೆಲ್ಲ? ಅವ್ರು ಕೊಟ್ಟು ಪ್ರೀತಿನೇ ತಾನೆ ಇವತ್ತು ಶ್ರೀಮುರಳಿ ರೋರಿಂಗ್ ಸ್ಟಾರ್ ಆಗಿ ಕೂತ್ಕೊಂಡಿರೋದು. ಅವ್ರು ಕೊಟ್ಟ ಆಶೀರ್ವಾದನೇ ತಾನೆ. ಸೊ ನಾನು ಕೆಲವು ವಿಚಾರದಲ್ಲಿ ಕೆಲವು ಸಂದರ್ಭಗಳಲ್ಲಿ ಇಟ್ಸ್ ಓಕೆ, ದಿಸ್ ಶಾಲ್ ಆಲ್ಸೋ ಪಾಸ್, ಆಗೋಗ್ಲಿ, ಇದನ್ನು ನಡೆದೋಗ್ಲಿ, ಎಲ್ಲ ಚೆನ್ನಾಗಿರ್ಲಿ. ನನಗೆ ಅದು ನೆಮ್ಮದಿ ಕೊಡ್ತಿದ್ರು ಮತ್ತೆ. ನನಗೇನಂದ್ರೆ ಮನೆ ಹೋದಾಗ ನನ್ನ ಹೆಂಡತಿ ಮಕ್ಳ ಜೊತೆ 5-10 ನಿಮಿಷ ಟೈಮ್ ಸಿಕ್ಕರು ನನಗೆ ದಿನದಲ್ಲಿ ಕಳಿಯಕ್ಕೆ, ಐ ಫೀಲ್ ಹ್ಯಾಪಿ. ಐ ಆಮ್ ಅ ಗುಡ್ ಡ್ಯಾಡ್, ಐ ಆಮ್ ಅ ಗುಡ್ ಹಸ್ಬೆಂಡ್. ನನಗೆ ಗಿಲ್ಟ್ ಇಲ್ಲ. ನಾನು ಆಚೆ ಯಾರಿಗೂ ತೊಂದರೆ ಮಾಡಿದ್ದೀನಿ, ಯಾರನ್ನೋ ತುಂಬಾ ಏಕವಚನದಲ್ಲಿ ಬೈದ್ಬಿಟ್ಟು, ರೇಗ್ಬಿಟ್ಟು, ಅಥವಾ ಏನೋ ದುಡುಕ್ಬಿಟ್ಟು, ಒಡೆದ್ಬಿಟ್ಟು, ಮತ್ತೊಂದು, ನನಗೆ ಇದು ಯಾವುದು ಗಿಲ್ಟ್ ಫೀಲ್ ಇಲ್ಲ. ಗಿಲ್ಟ್ ಫೀಲ್ ಬರಬಾರ್ದು ನನಗೆ. ನಾನು ಮನೆಗೆ ಹೋದಾಗ ನನಗೆ ನೆಮ್ಮದಿ ಇರಬೇಕು, ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು, ನಾನು ಫ್ರೆಶ್ ಆಗಿ ಎದ್ದೇಳಬೇಕು. ನಾನ್ಯಾಕೆ ಭಯದಲ್ಲಿ ಮಲ್ಕೋಬೇಕು, ನಾನ್ಯಾಕೆ ಗಿಲ್ಟ್ ಅಲ್ಲಿ ಮಲ್ಕೋಬೇಕು, ನಾನ್ಯಾಕೆ ಆ ಫಿಯರ್ ಇರ್ಬೇಕು? ನನಗೆ ಪಾಸಿಟಿವಿಟಿ ಇಷ್ಟ. ನಾನೇ ಎಲ್ಲ ಬಿಡಮ್ಮ ನೀನ್ ಚೆನ್ನಾಗಿರಮ್ಮ, ನೀನ್ ಒಳ್ಳೇದಾಗ್ಲಪ್ಪ ನಿನ್ಗೆ ಅಂತೀನಿ. ಸೊ ಇಟ್ ಇಸ್ ಓಕೆ. ಹೊಸ ವರ್ಷ ಏನು ಪಾಸಿಟಿವಿಟಿ? ಯುಗಾದಿ ಹೊಸ ವರ್ಷ. ಬಿ ಗುಡ್, ಡೂ ಗುಡ್, ದಟ್ಸ್ ಇಟ್. ಏನು ಚೇಂಜ್ ಆಗಲ್ಲ ಒಂದು ವರ್ಷದಲ್ಲಿ, ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಒಳ್ಳೆತನ ಬಿಡಬೇಡಿ, ಒಳ್ಳೆಯವರಾಗಿರಿ ಅಂತ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.